ಫ್ರೆಂಡ್ಸ್, ಇದೊಂದು ತುಂಬ ಹಳೆಲೇನು ಹಕ್ಕಿ, ಹಳೆಲೇನು ಬಣ್ಣ, ಕರೆ ಧೂಮ ಅಲ್ಲಿ ರೇಗ್ದಾರ್ಗಳು ಬಂದ ಜೊತೆ ಕೊಡ್ತಾಯಿದ್ದೀನಿ. ಗಂಡು ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. 9.5 ಗಂಟೆ ಆಗಿರೋ ಗಂಡಿದು, ದೊಡ್ಡ ಗಂಡು. ಕ್ವಾಲಿಟಿ ವೈಸ್ ನೋಡ್ಬೋದು, ಸೂಪರ್ ಟಾಪ್ ಆಗಿರುತ್ತೆ. ಇದು ಬಂದ ಜೊತೆ ಹೆಣ್ಣು. ಈ ಬಂದ ಜೊತೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಪಟ್ಟಗಳು ನೀವು ಸಖತ್ತು ಲಾಂಗ್ ಟೈಮ್ ಬಿಡ್ಕೊಬೋದು. ಗಂಡು ನೋಡ್ಬೋದು ಫುಲ್ಲು ಉಗ್ರ ಮೇಲೆ ನಡೆಯುತ್ತೆ. ಹೆಣ್ಣು ನೋಡ್ಬೋದು ಫುಲ್ಲು ಎದೆನ ಮುಂದೆ ಇಟ್ಕೊಂಡೇ ನಡೆಯುತ್ತೆ. ಒಂದು ಟಾಪ್ ಕ್ಲಾಸ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಈ ಜೊತೆಯಲ್ಲಿ ನೀವು ಪಟ್ಟಗಳು 4ನೇ ಕಲ್ಲಿಂದನೇ ಬಿಡ್ಕೊಂಬರ್ಬೋದು. ಪಟ್ಟ ಒಳ್ಳೆ ಸೈಜ್ ಇರಬೇಕು, ಲೆಂತ್ ಇರಬೇಕು. 4ನೇ ಕಲ್ಲಿಂದ ಪಟ್ಟಗಳನ್ನ ಬಿಡ್ಕೊಂಬರ್ಬೋದು. ಒಂದು 7ನೇ ಕಲ್ಲಿಗೆಲ್ಲ 8-9 ಗಂಟೆ ಮೇಲೆ ಬಂದ್ಬಿಡುತ್ತೆ. ದಸ್ತ ಆದಮೇಲೆ ಆಟನೇ ಚೇಂಜ್ ಆಗಿಬಿಡುತ್ತೆ. ಹಕ್ಕಿ ದೂರಾಪರ ಹೋಗೋದು ಜಾಸ್ತಿ ಮಾಡ್ಕೊಂಬಿಡುತ್ತೆ. ಪಟ್ಟಗಳಲ್ಲಿ ದೂರಾಪರ ಕಮ್ಮಿ ಇರುತ್ತೆ. ಸ್ವಲ್ಪ ದಸ್ತ ಆದಂಗೆ ಗಟ್ಟಿ ಬಾಜಿ ಹತ್ತ ಮೇಲೆ ಹಕ್ಕಿಗಳು ದೂರಾಪರ ಸಿಕ್ಕಾಪಟ್ಟೆ ಸ್ಟಾರ್ಟ್ ಮಾಡುತ್ತೆ. ಛತ್ರಿ ಮೇಲೆ ಬಂದು ಒಂದು ಸತಿ ಅಕ್ಕಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 6-8 ಬಾಜಿ ಮಾಡಿಬಿಟ್ಟು, ರಾಕೆಟ್ ಬಾಜಿಗಳು ಮಾಡಿಬಿಟ್ಟು ಹಕ್ಕಿ ಒಂದು ಸತಿ ಪಲ್ಲಾಗೋದ್ರೆ ಫುಲ್ಲು ಮೇಲ್ಕೈ ಆಗ್ಬಿಡುತ್ತೆ. ಪಲ್ಲಾಗಿ ಹೋಗ್ತಾರಂಗೆ ಆಮೇಲೆ ಮತ್ತೆ ಕೆಳಗಡೆ ಕೈಯಲ್ಲಿ ಅಕ್ಕಿ ಬರೋದು. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಬಂದ ಜೊತೆಲಿ ಪಟ್ಟಗಳು. ಈ ಲೈನಲ್ಲಿ ತುಂಬ ಜನಕ್ಕೆ ಕೊಟ್ಟಿದ್ದೀನಿ. ತುಂಬ ಕಡೆ ಒಳ್ಳೆ ಟೈಮ್ ಮಾಡಿದೆ. ಹಕ್ಕಿ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. 2 ಅಕ್ಕಿನೂ ಕಣ್ಣಲ್ಲಿ ಕ್ವಾಲಿಟಿ ಸಖತ್ತಾಗಿರುತ್ತೆ. ಪಟ್ಟಗಳು ಮಾಡಿಸ್ಕೊಂಡು ಈ ವರ್ಷ ನೀವು ಹತ್ತಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಂದಿನ ವರ್ಷ ಅಲ್ಲಿ ದಸ್ತ ಆಗಿರುತ್ತೆ. ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಬಂದ ಜೊತೆಯಲ್ಲಿ. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 8,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಒಂದು ಒಳ್ಳೆ ಶೋಕ್ ಮಾಡ್ಕೊಳ್ಳೋಕ್ಕೆ ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಗಂಡು ಲೆಂತ್ ಸಖತ್ತಾಗಿರುತ್ತೆ, ಹೆಣ್ಣು ಮೀಡಿಯಮ್ ಲೆಂತ್ ಹಾಕಿದ್ದೀವಿ. ಈ ಬಂದ ಜೊತೆಯಲ್ಲಿ ಪರ್ಫಾರ್ಮೆನ್ಸು ಅಷ್ಟೇ ಒಳ್ಳೆ ಲಾಂಗ್ ಟೈಮು. ವರ್ಷನೂ ನೀವು ಪಟ್ಟಗಳನ್ನ ಬಿಡ್ಕೊಬೋದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಗಂಡು ತೋರಿಸ್ದೆ. ಚಡಿ ಬಲ 9 ಗಂಟೆ ಮೇಲಾಡಿರೋ ಗಂಡಿದು. ಇಲ್ಲಿ ನೋಡ್ಬೋದು ಸಿಂಗಲ್ ಟೇಲು. ಏನಾದರೆ ಬಾಲಗಳು ಅಲ್ಲಿ ಕಿತ್ತೋಗಿದೆ, ಅದೆಲ್ಲ ಕಿತ್ಕೊಡ್ಬೇಕು. ಚುಪ್ ತಿರಿ ಉದ್ದ ತಿರಿ, ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿರುತ್ತೆ. ತಿರಿಯೆಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಹಕ್ಕಿ. 2 ಸೈಡು ನೋಡ್ಬೋದು ಚುಪ್ ತಿರಿ ಉದ್ದ ತಿರಿ ಇರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಬೆಲ್ಲ ನೋಡ್ಬೋದು ತುಂಬ ಟಾಪ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಫುಲ್ ಹಡ್ಕೊಂಡಿರುತ್ತೆ. ಅದಾಗಿದ್ದ ತಕ್ಷಣ ಕ್ರ್ಯಾಕ್ಸು ಹೊಡ್ಕೊಂಡು ನೋಡ್ಬೋದು. ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಟಾಪ್ ಆಗಿದೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು ಸೂಪರ್ ಆಗಿರುತ್ತೆ. ಲೈಫ್ ಲಾಂಗ್ ಒಂದು ಶೋಕ್ ಮಾಡ್ಕೊಳ್ಳೋಂಥ ಬಂದ ಜೊತೆ ಕೊಡ್ತಾಯಿದ್ದೀನಿ. ಗಂಡು ಪಟ್ಟಾಗಲಿ ಹೆಣ್ಪಟ್ಟಾಗಲಿ ಎರಡೂ ಒಳ್ಳೆ ಟೈಮಿಂಗ್ ಬರುತ್ತೆ ಈ ಲೈನಲ್ಲಿ. ರಿಂಗ್ ನಂಬರ್ 3614. ಫ್ರೆಂಡ್ಸ್, ಅದು ಬಂದ ಜೊತೆ ಏನು ಹೆಣ್ಣು ತೋರಿಸ್ದೆ. ಬಾಲ ಶೇಪ್ ನೋಡ್ಬೋದು 1.5 ಬಾಲ ಲೆಕ್ಕ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. 2 ಸೈಡು ತಿರಿ ನೋಡ್ಬೋದು ಚುಪ್ ತಿರಿ ಉದ್ದ ತಿರಿ ಇರುತ್ತೆ. ಲೆಂತ್ ವೈಸು ಗಂಡು ಉದ್ದ ಜಾಸ್ತಿ ಇರೋದಕ್ಕೆ ಹೆಣ್ಣು ಮೀಡಿಯಮ್ ಲೆಂತ್ ಹಾಕಿದ್ದೀವಿ. ಆದರೆ ಎದೆ ನೋಡ್ಬೋದು 2 ಅಕ್ಕಿನೂ ಸಖತ್ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡು ಬಂದ್ಬಿಟ್ಟು ಬಾದಾಮಿ ಶೇಡ್ ಹೆವಿ ಇತ್ತು. ಹೆಣ್ಣು ಬಂದ್ಬಿಟ್ಟು ಹಾಲು ಕಣ್ಣಲ್ಲಿ ಲೈಟಾಗಿ ಬಾದಾಮಿ ಶೇಡ್ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಸಖತ್ ಡಾರ್ಕ್ ಆಗಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಪಿಂಕಿಶ್ ಅನಾರಿ ತುಂಬ ಲೈಟಾಗಿರುತ್ತೆ. ಅಲ್ಲಿ ಹರಡ್ಕೊಂಡಿರುತ್ತೆ. 2 ಅಕ್ಕಿನೂ ನಾವು ಮ್ಯಾಚ್ ಮಾಡಿರೋ ಬಂದ್ಬಿಟ್ಟು ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ, ಪ್ಲಸ್ಸು ಬ್ರೀಡಿಂಗ್ ಐಷನು ಜಾಸ್ತಿ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಪ್ರತಿ ವರ್ಷ ನೀವು ಒಂದು ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಈ ಪಟ್ಟಗಳನ್ನ ಬಿಡ್ಕೊಬೋದು.
ರಿಂಗ್ ನಂಬರ್ 3401.